20 ಗಂಟೆಗಳ ಒಳಗಡೆ ನಾವೇನು ಕರೆ ಕೊಟ್ಟಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಗೆ ಏನು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಒಂದು ಕೈಗೊಂಬೆಯಾಗಿ ಇವತ್ತು ಘನತೆವತ್ತ ರಾಜ್ಯಪಾಲರು ಏನೋ ಒಂದು ದುರುದ್ದೇಶದಿಂದ ಯಾವುದೇ ಒಂದು ಸತ್ವ ಇರುವಂಥ ಒಂದು ಮನವಿ ಮೇಲೆ 9 ಗಂಟೆಗಳಲ್ಲಿ ನೀವು ಅವರಿಗೆ ಏನು ಒಂದು ನೋಟಿಸನ್ನು ಕೊಡ್ತೀರಿ. ತದನಂತರ ಕ್ಯಾಬಿನೆಟ್ ನಿಮಗೆ ಸುದೀರ್ಘವಾದಂಥ ಉತ್ತರವನ್ನು ಕೊಟ್ಟ ಮೇಲೂ ಕೂಡ ಕಾನೂನನ್ನು ಕೂಡ ತಮಗೆ ಸಂಪುಟದ ನಿರ್ಣಯ ಮೂಲಕ ತಿಳಿಸಿದ ಮ್ಯಾಗೂ ಕೂಡ ನೀವು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀರಿ. ತರಾತುರಿಯಲ್ಲಿ ಇಲ್ಲಿ ಪ್ರಾಥಮಿಕ ತನಿಖೆನೂ ಆಗಿಲ್ಲ. ಅವ್ರ ಪ್ರಾಥಮಿಕ ತನಿಖೆ ಆದಂಥ ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ ಮತ್ತು ಕುಮಾರಸ್ವಾಮಿ ಅವರ ಪೆಟಿಷನ್ಗಳ ಮುಂದೆ ಕಳೆದ 9 ತಿಂಗಳಿಂದ 18 ತಿಂಗಳವರೆಗೆ ಇವತ್ತು ಸಹ ತಮ್ಮ ಮುಂದಿದ್ದಾವೆ. ಅವ್ರ ಬಗ್ಗೆ ತಾವು ಕ್ರಮ ಕೈಗೊಳ್ಳಿಲ್ಲ. ಆದರೆ ಪ್ರಾಥಮಿಕ ತನಿಖೆನೂ ಆಗಿದೆ. ಏನೂ ಸತ್ಯ ಇರಲಾರ್ದಂಥ ಒಂದು ಮೂಢವನ್ನು ಬಳಸ್ಕೊಂಡು ಸುದೀರ್ಘವಾದಂಥ 40 ವರ್ಷಗಳ ಜೀವನದಲ್ಲಿ ಏನು ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವ ಇದೆ, ಆ ವ್ಯಕ್ತಿತ್ವ ಮಸಿಬಳಿಯುವಂಥ ಪ್ರಯತ್ನ ಮತ್ತು ನಮ್ಮ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಏನು ಷಡ್ಯಂತ್ರ ಇದೆ, ಅದರ ವಿರೋಧವಾಗಿ ಇವತ್ತು ಸಹ ನಾವು ಈಗ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಾವು ಮನವಿಯನ್ನು ಅರ್ಪಣೆಯನ್ನು ಮಾಡಿದ್ದೀವಿ. ಸರಿ, ಭ್ರಷ್ಟಾಚಾರವನ್ನು ಸಪೋರ್ಟ್ ಮಾಡ್ಕೊಳ್ಳಿಕ್ಕೆ ನಿಂತಿದ್ದಾರೆ ಎಲ್ಲ ಸಚಿವರು ಅಂತೇಳಿ ಆರೋಪ ಮಾಡ್ತಾರೆ ಸರ್ ಬಿಜೆಪಿ. ಅದರಲ್ಲಿ ಮೂಡಾದ್ರೆ ಏನು ಭ್ರಷ್ಟಾಚಾರ ಇದೆ? ನೀವು ಪ್ರೈಮ್ ಆಫೀಸ್ ಏನಿದೆ ಹೇಳಿ, ನೀವೇ ಹೇಳ್ಬಿಡಿ. ನಾ ಇಷ್ಟೊತ್ತನೆಲ್ಲ ಹೇಳಿದಲ್ಲ ನಿಮಗೆ. 3 ಎಕರೆ 16 ಗುಂಟಿ ಕಾನೂನು ಬಾಹಿರವಾಗಿ ಮೂಡ ಅವರಿದ್ದಾಗ ಕೊಟ್ಟು ಬಿಜೆಪಿ ಇದ್ದಾಗನೇ ಕಾನೂನು ಬಾಹಿರವಾಗಿ ತಗೋತಾರೆ. ನಿಮ್ಮದೇ ಜಮೀನು ತಗೊಳ್ಳಿ, 3 ಎಕರೆ 16 ಗುಂಟೆ. ನಾವು ಭೂ ಸ್ವಾಧೀನ ಮಾಡ್ಕೋಬೇಕಲ್ಲ, ಪರಿಹಾರ ಕೊಡಬೇಕಲ್ಲ, ಅವರೇ ಹೇಳ್ಕೊಡ್ತಾರೆ. ಆಮ್ಯಾಗ ತಗೋಬೇಕಲ್ಲ. ಭೂ ಸ್ವಾಧೀನ ಮಾಡ್ಕೊಂಡಿಲ್ಲ, ಪರಿಹಾರ ಕೊಟ್ಟಿಲ್ಲ, ಗೈರ್ ಕಾನೂನಾಗಿ ತಗೊಂಡು ಇಲ್ಲಿಗೆಲ್ಲ ತಗೊಂಡು ಅಭಿವೃದ್ಧಿ ಪಡಿಸಿ ಮಾರಾಟ ಮಾಡಿದ್ರಿ. ಇದ್ರಾಗ ಸಿದ್ದರಾಮಯ್ಯ ಏನು ತಪ್ಪಿದೆ? ಕಾನೂನು ಅಡಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಉಳಿದವ್ರಿಗೆಲ್ಲರಿಗೂ ಕೊಡುವಂಗೆ ಇವತ್ತೊಂದು ಸಹ 50% ಸೈಟ್ಸನ್ನು ನೀವು ಕೊಟ್ಟಿದ್ದೀರಿ. ತಪ್ಪು ಮಾಡಿದ್ದು ಮೂಡ. ಆ ಮೂಡದಲ್ಲಿ ಯಾರಿದ್ರು? ರಾಮದಾಸ್ ಇದ್ರು, ಬಿಜೆಪಿಯವರು. ಮೂಡ ಅಧ್ಯಕ್ಷ ಬಿಜೆಪಿಯವರು. ನಮ್ಮನ್ನು ತಪ್ಪಾಗಿದೆ ಅಂತ ಒಪ್ಕೋತಾರೆ ಅವರು. GT ದೇವೇಗೌಡರು ಇದ್ರು, ಸಾರಾ ಮಹೇಶ್ವರು ಇದ್ರು. ನೀವು ಮಾಡಿದ ತಪ್ಪು ಗೈರ್ ಕಾನೂನಾಗಿ ಭೂಮಿ ತಗೊಂಡು ಡೆವಲಪ್ಮೆಂಟ್ ಮಾಡಿ ಮಾರಾಟ ಮಾಡಿದ್ದೀರಿ. ಅದಕ್ಕೆ ಅನುಗುಣವಾಗಿ ಇವತ್ತು ಉಳಿದವ್ರಿಗೆ ಎಲ್ಲರಿಗೂ ಏನು ಕೊಡ್ತೀರಿ? ನಿಮ್ಮ ಸ್ಕೀಮ್ನಲ್ಲಿ ಯೋಜನೆ ಪರವಾಗಿ 50-50 ಅಂತ ಏನಿದೆ ಅದ್ರ ಪ್ರಕಾರವಾಗಿ ಸೈಟನ್ನು ಕೊಟ್ಟಿದ್ದೀರಿ. ಏನು ಹಗರಣ ಇದರಲ್ಲಿ? 9 ತಾಸಿನಾಗ ನಿಮಗೆ ನೋಟಿಸ್ ಕೊಡುವಂಥದ್ದಾಯಿತು. ಕ್ಯಾಬಿನೆಟ್ ತಿಳಿಸಿದ ಮ್ಯಾಗೂ ಕೂಡ ತಾವು ಎಲ್ಲ ಸುದೀರ್ಘವಾಗಿ ತಿಳಿಸಿದ ಮ್ಯಾಗೂ ಕೂಡ ತಾವು ಈಗ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡ್ತೀರಿ. ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಇವತ್ತು ಸಹ 9 ತಿಂಗಳಿಂದ ನಿಮ್ಮ ಮುಂದೆದಲ್ಲ ರಾಜ್ಯಪಾಲರ ಮುಂದೆ. ಶಶಿಕಲಾ ಜೊಲ್ಲೆದಿದೆ, ಮುರುಗೇಶ್ ನಿರಾಣಿದಿದೆ, ಯಾರು ನಮ್ಮ ಜನಾರ್ದನ್ ರೆಡ್ಡಿದಿದೆ. ಅವೆಲ್ಲವೂ ಕೂಡ ಪ್ರಾಥಮಿಕ ತನಿಖೆ ಆಗಿ ಲೋಕಾಯುಕ್ತರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿ 8 ತಿಂಗಳಿಂದ 16 ತಿಂಗಳಾಗಿದ್ದಾವೆ. ಅಲ್ಲಿ ನೀವು ಕುಂಭನಿದ್ರೆಯನ್ನು ಮಾಡ್ತಾಯಿದ್ದೀರಿ. ಅಲ್ಲಿ ಎಚ್ಚೆತ್ತುಕೊಂಡಿಲ್ಲ, ಏನೂ ಹುರುಗಳಿಲ್ಲಾರ್ದಂಥ ಒಂದು ನಾನ್ ಇಶ್ಯೂ, ನೋ ಕೇಸ್, ಅದನ್ನು ಕೇಸ್ ಮಾಡಕ್ಕೆ ಕೊಟ್ಟಿದ್ರಿ. ಇದನ್ನು ಕರ್ನಾಟಕದ ರಾಜ್ಯದ ಜನತೆ 7 ಕೋಟಿ ಜನ ಇದನ್ನ ಸಹಿಸ್ಕೊಳ್ದಲ್ಲ 136 ಸೀಟ್ಗಳನ್ನ ಕೊಟ್ಟು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದೆ. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸರ್ಕಾರದ ಅಸ್ತಿತ್ವ ಅಲ್ಲ, ಇದು ಕರ್ನಾಟಕ ರಾಜ್ಯ. ಇದನ್ನು ಒಯ್ದು ನೀವೇನು ವೆಸ್ಟ್ ಬೆಂಗಾಲ್ ಮಾಡ್ಬೇಕಂತಿದ್ದೀರಿ, ಜಾರ್ಖಂಡ್ ಮಾಡ್ಬೇಕಂತಿದ್ದೀರಿ, ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ನ ಉಪೇಕ್ಷಿಸಿ ಹೆಂಗೆ ಮಾಡ್ಬೇಕಂತಿದ್ದೀರಿ, ತಮಿಳುನಾಡು ಮಾಡ್ಬೇಕಂತಿದ್ದೀರಿ. ಇದು ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಪ್ರಧಾನಮಂತ್ರಿಗಳೇ, ಮೋದಿಯವರೇ, ಅಮಿತ್ ಶಾ ಅವರೇ, ಇದು ನಡೆಯೋದಿಲ್ಲ. ಗವರ್ನರ್ ಇದು ನಡೆಯೋದಿಲ್ಲ. ಕಾನೂನು ಹೋರಾಟನೂ ಮಾಡ್ತೀವಿ ನಾವು. ಇದನ್ನು 7 ಕೋಟಿ ಜನರ ಒಂದು ಜನ ಆಂದೋಲನ ಕೂಡ ಇವತ್ತು ಪ್ರತಿ ಗ್ರಾಮಕ್ಕೂ ಇವತ್ತು ಸಹ ನಾವು ಹೋಗ್ತೀವಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಒಬ್ಬರಿಗೋಸ್ಕರ ಇಡೀ ರಾಜ್ಯವನ್ನೇ ನೀವು ಕಾಂಗ್ರೆಸ್ನ ಹಾಳು ಮಾಡ್ತಾ ಇದ್ದಾರೆ. ಯಾವೊಬ್ಬರು? ಸಿದ್ದರಾಮಯ್ಯ. ಏನು ಸಿದ್ದರಾಮಯ್ಯವ್ರು ಏನು ತಪ್ಪು ಮಾಡಿದ್ದಾರೆ? ನಿಮ್ಮ ಮೇಲೆ ಇದೆಯಲ್ಲ ಪ್ರಾಸಿಕ್ಯೂಷನ್ಗೆ. ಕುಮಾರಸ್ವಾಮಿ ಹೇಳಿ, 8 ತಿಂಗಳಾಯಿತು ಪ್ರಾಥಮಿಕ ತನಿಖೆ ಆಗಿ ನಿಮ್ಮದಲ್ಲ 550 ಎಕರೆ ಕಾನೂನು ಬಾಹಿರವಾಗಿ ಇದು ಮಾಡಿದ್ದೀರಿ ಅಂತೇಳಿ ನಿಮ್ಮ ಮೇಲೆ ಇದೆಯಲ್ಲ ಕುಮಾರಸ್ವಾಮಿ ಅವರು. ನೀವು ಒಬ್ಬರೇ ಅಲ್ಲ, ನಿಮ್ಮ ಜನತಾ ದಳದಲ್ಲಿ ನೀವು ಒಬ್ಬರೇ ಹೌದಲ್ಲ.
ಇಲ್ಲ ಎಲ್ಲಕ್ಕಿಂತ ಹೆಚ್ಚು ನೀವು ಎಲ್ಲ ಕೇಳಿ ನೀವು ನಿಮ್ಮದು ಯಾಕೆ ಅವ್ರು- ಪರ್ಮಿಷನ್ ಕೊಡಿಸ್ತಿಲ್ಲ ನೀವು? ಅಲ್ಲ ಅವ್ರು ಹೇಳುವಂಥದ್ದಕ್ಕೆ ಹೇಳ್ರಿ, ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಶಕ್ತಿಯುತ ದಿವಸ, ಬಡವರ ಅದನ್ನ ಅರ್ಥ ರೈತರ ಮಾಡ್ಕೊಳ್ಳಿ. ಶಕ್ತಿಯುತ ದಿವಸ ಸಿದ್ದರಾಮಯ್ಯ ಶುಡ್ ಟೇಕ್ ಇಟ್. ಸರ್, ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಲೆಟರ್ನಲ್ಲಿ ಉಲ್ಲೇಖ ಮಾಡ್ತಾರೆ ಅವರು. ಸಚಿವ ಸಂಪುಟ ಒಂದು ಕಡೆ ಅವರು ಹಿಂದೆ ತಗೋಬೇಕಂತ ಒತ್ತಡ ಹಾಕ್ತಾರೆ. ಇನ್ನೊಂದು 2 ಕಮಿಟಿಗಳನ್ನು ಮಾಡಿದ್ದಾರೆ ಮೂಡ ಸಂಬಂಧಪಟ್ಟಂಗೆ ತನಿಖೆ. ಇದ್ರಾಗೆ ಈ ಕಮಿಟಿ ಮಾಡುವ ಉದ್ದೇಶದಿಂದ ಏನಂತಂದ್ರೆ, ಈಗ ಮೇಲ್ನೋಟಕ್ಕೆ ಇದರಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ನಾವು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀನಿ. ಪ್ರಾಥಮಿಕ ತನಿಖೆಯಲ್ಲಿ ಆಗಿದೆ ರೀ. ಕುಮಾರಸ್ವಾಮಿ ವಿಷಯದಲ್ಲಿ ಪ್ರಾಥಮಿಕ ತನಿಖೆ ಆಗಿದೆ, ಮುರುಗೇಶ್ ನಿರಾಣಿದಲ್ಲಿ ಪ್ರಾಥಮಿಕ ತನಿಖೆ ಆಗಿದೆ, ಜೊಲ್ಲೆ ಅವ್ರ ಕೇಸ್ನಲ್ಲಿ ಪ್ರಾಥಮಿಕ ತನಿಖೆ ಆಗಿದೆ, ಜನಾರ್ದನ್ ರೆಡ್ಡಿ ಕೇಸಲ್ಲಿ ಪ್ರಾಥಮಿಕ ತನಿಖೆ ಆಗಿದೆ. ಇಲ್ಲೆಲ್ಲಿ ಪ್ರಾಥಮಿಕ ತನಿಖೆ ಆಗಿದೆ. ಅವ್ರಿಗೆಲ್ಲ ಗೊತ್ತಿದೆ, ಕುಮಾರಸ್ವಾಮಿ ಅವ್ರಿಗೆ ತಮ್ಮ ಕೇಸು ಗೊತ್ತಿದೆ, 2 ತಿಂಗಳಿಂದ ಅಲ್ಲಿ ಬಿದ್ದದ ಅಂತೇಳಿ ಗವರ್ನರ್ ಮುಂದೆ. ಅದಕ್ಕೆ ಪರ್ಮಿಷನ್ ಕೊಡಿಸ್ರಿ ಕುಮಾರಸ್ವಾಮಿ ಅವರು. ನಂದು ಒಂದು ಕೇಸ್ ಅದ ರೀ, ಪ್ರಾಥಮಿಕ ತನಿಖೆ ಆಗ್ಯದ, ಅದು ಪರವಾನಗಿ ಕೊಡ್ರತ್ ಹೇಳಿಸ್ರಿ ಕುಮಾರಸ್ವಾಮಿ ಅವ್ರ ಕಡೆ, ನಿರಾಣಿ ಕಡೆ, ಜೊಲ್ಲೆ ಅವ್ರ ಕಡೆ, ಜನಾರ್ದನ್ ರೆಡ್ಡಿ ಕಡೆ. ಈಗ ಪ್ರಾಥಮಿಕ ತನಿಖೆಗೂ ಮೊದಲೇ ಅವ್ರು ಮಾಡಿದ್ದು ತಪ್ಪಂತ. ಪ್ರಾಥಮಿಕ ತನಿಖೆನೇ ಮಾಡಿಲ್ಲ. ಅಷ್ಟೇ ಅಲ್ಲ, ಈ ಪೆಟಿಷನ್ನು ಕೇವಲ 10 ಗಂಟೆಗಳ ಕಾಲದಲ್ಲಿ ಏನು ನಿಮ್ಮ TG ಅಬ್ರಾಹಿಂ ಒಬ್ಬ ಕಂಪ್ಲೇಂಟ್ ಕೊಡ್ತಾನೆ 10:30 11:00 ಸಾಯಂಕಾಲ ಮುಖ್ಯ ಕಾರ್ಯದರ್ಶಿಗಳು ಹೋಗಿ ಹಿಂದೆ ಒಂದು ಮಾಹಿತಿಯನ್ನು ಕೇಳಿ ಪತ್ರ ಬರೆದಿರ್ತಾರೆ. ಅದರ ಮೇಲೆ ಸುದೀರ್ಘವಾಗಿ ಖುದ್ದಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಚೀಫ್ ಸೆಕ್ರೆಟರಿ ಖುದ್ದಾಗಿ ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಉತ್ತರವನ್ನು ಕೊಟ್ಟು ಬರ್ತಾರೆ. ಸರ್, 10:00 ರಾತ್ರಿ 10:00 9 ಗಂಟೆಗಳ ಕಾಲದಲ್ಲಿ ನಿಮ್ಮ ನೋಟಿಸ್ ಕೊಡಕ್ಕೆ ಬಂತು. 9 ತಿಂಗಳು 16 ತಿಂಗಳು ಪ್ರಾಥಮಿಕ ತನಿಖೆಯಾಗಿ ನಮ್ಮ ಮುಂದಿದ್ದಾವಲ್ಲ, ಅದ್ರ ಮೇಲೆ ನಿದ್ದೆ ಮಾಡ್ತಾ ಇದ್ದಾರಲ್ಲ ಗವರ್ನರ್ ಅವರು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು BJPಯ ಮತ್ತು ಅಮಿತ್ ಶಾ ಅವರ ಕೈಬೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗವರ್ನರ್ ಕಚೇರಿ BJP ಕಚೇರಿಯಾಗಿ ಪರಿವರ್ತನೆಗೊಂಡಿದೆ. ಉದ್ದೇಶ ಏನಿದೆ ಅಂತೀರಿ ಸರ್? ಸಿದ್ದರಾಮಯ್ಯನವರು ಇಳಿಸಬೇಕು ಅನ್ನೋದು ಸರ್ಕಾರ. ಸಿದ್ದರಾಮಯ್ಯನವ್ರಿಗೆ ಕೆಟ್ಟ ಹೆಸರು ತರಬೇಕು, ಒಬ್ಬ ಜನಪ್ರಿಯ ನಾಯಕ, ಅವರ ಜನಪ್ರಿಯತೆಗೆ ಕುಂದು ತರಬೇಕು, ಅದು ಆಗಂಗಿಲ್ಲ. ಆ ಮಾತು ಬೇರೆ. ಮತ್ತು ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು. ಪ್ರಜಾಪ್ರಭುತ್ವದ ಮೇಲೆ ತಡೆ ಸಂವಿಧಾನದಿಂದ ಏನು ಜನರ ಒಂದು ಆಶೀರ್ವಾದದಿಂದ 136 ಸೀಟ್ ಪಡ್ಕೊಂಡು ಸರ್ಕಾರ ಬಂದಿದೆ, ಇದನ್ನು ಅಸ್ಥಿರಗೊಳಿಸಬೇಕು ಅಂತ ಒಂದು ಪ್ರಯತ್ನ. ಥ್ಯಾಂಕ್ ಯು. ಯಾರು ಇಲ್ಲಿ ನೋಡ್ರಿ, ನಮ್ಮ 136 ಸೀಟ್ ಪಡ್ಕೊಂಡು ಬಂದಿದ್ದೀವಿ. ಆಪರೇಷನ್ ಆಗ್ಲಾರ್ದಕ್ಕೆ ಹೆಂಗೆ ನಡೆದಿದ್ದು ಅವರು. ಇದು ಆಪರೇಷನ್ ಆಲಾರ ಸಂಬಂಧ ಆಪರೇಷನ್ ಅಲ್ಲ, ಆಪರೇಷನ್ ಮಾಡ್ಲಾರ್ದಂಗೆ ಕೊಟ್ಟಿದ್ದಾರೆ. 2/3 ಎಷ್ಟು ಬೇಕು? 136ದಾಗ 2/3 ಎಷ್ಟಾಯ್ತು? 90 ಬೇಕು. 90 ಜನ MLA ತಗೋತಾರ, ಒಬ್ಬರೇ MLA ತಗೊಂಡು ನೋಡೋಣ. ಆಪರೇಷನ್ ಥಿಯೇಟರ್ ಬಂದ್ ಆಗ್ಯದ್ರಿ ಅವ್ರು ಆಪರೇಷನ್ ಥಿಯೇಟರ್ ಬಂದ. ಸಿದ್ದರಾಮಯ್ಯನವ್ರು ಬಂದ ತಕ್ಷಣ ಈಗ ನಿಮ್ಮಲ್ಲಿ ಯಾರು ರೆಡಿ ಇದ್ದಾರೆ ನೋಡಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು. ನಿನ್ನೆ ಬಿಟ್ಟು ಮೊನ್ನೆ ನಾನು ಕೂಡ ಭೇಟಿಯಾಗಿದೆ ರಾತ್ರಿ. AICC ಅಧ್ಯಕ್ಷರು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಇಡೀ ಕ್ಯಾಬಿನೆಟ್ ನಾವು ನಿರ್ಣಯ ಮಾಡೀವಿ. ಶಾಸಕರು ಕೂಡ ಎಲ್ಲರೂ ಕೂಡ ಫೋನ್ ಮಾಡಿದ್ದಾರೆ. ನಾವು ಶಾಸಕಾಂಗ ಸಭೆಯೂ ಕೂಡ ಇದೆ ನಾಳೆ ಗುರುವಾರ. ಎಲ್ಲರೂ ಕೂಡ ರ್ಯಾಂಕ್ ಆ್ಯಂಡ್ ಫೈಲ್ ಟು AICC ಪ್ರೆಸಿಡೆಂಟ್, ಎಲ್ಲರೂ ಕೂಡ ನಾವು ಸಿದ್ದರಾಮಯ್ಯವ್ರ ಬೆನ್ನಿಗೆ ಇದ್ದೀವಿ. ಸಾಲಿಡಾರಿಟಿ ವಿತ್ ಸಿದ್ದರಾಮಯ್ಯ. ಸರ್, ಈಗ 2.5 ವರ್ಷ ಅಂತ ಏನಿತ್ತಲ್ಲ, ಅದಕ್ಕೆ ಮುಂಚೆನೇ ಈ ರೀತಿ ಬಿಡಿ, ಅದೆಲ್ಲ ನಿಮ್ಗೇನು ಹೇಳಿದಾರ? ನಿಮ್ಗೆ ಹೇಳ್ಯಾರ? ನಿಮ್ಗೆ ಹೇಳ್ಯಾರ? ಚರ್ಚೆ ಇದೆ ಸರ್. ಅವೆಲ್ಲ ಸುಮ್ಮನೆ ಗಾಳಿ ಸುದ್ದಿ ಅಲ್ಲ ಅವು. ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಮುಖ್ಯಮಂತ್ರಿಯಾಗಿ ಮುಂದಿರ್ತಾರೆ. ಏನು ಹೇಳಿದ್ರೆ ಅವ್ರು ಮತ್ತೆ ಸರಿ, ಅವ್ರು ಹೇಳಿದ್ದೆ ಬೇಡ. ನಾಳೆ 22ಕ್ಕೆ ಕೂಡಿ ಮಾತಾಡ್ಕೊಂಡಿದ್ದೀವಿ. 22ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಾಸಕಾಂಗ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಇನ್ನೂ ಏನೇನು ಮಾಡಬೇಕು ಅನ್ನೋಂತಕ್ಕ ಹೋರಾಟದ ರೂಪವನ್ನು ಅವತ್ತುಗೊಳಿಸ್ತೀವಿ. ಅವ್ರು ಒಂದು ಮಾತನ್ನು ಭಾಳ ಸೂಕ್ಷ್ಮವಾಗಿ ಹೇಳಬೇಕಾಗ್ತದೆ. ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡ ಒಬ್ಬ ಜನನಾಯಕ. ಇವತ್ತು ಅವರಲ್ಲಿರ್ತಕ್ಕಂಥ ನೈತಿಕತೆಯನ್ನು ಈ ರಾಜ್ಯ ಜನ ಭಾಳ ಸಮೀಪದಿಂದ ನೋಡಿದ್ದಾರೆ. ಪ್ರಚಲಿತ ಈಗಿನ ರಾಜಕಾರಣದ ಸಿನಾರೋದಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಯಾರಕ್ಕಿಂತ ಇಡೀ ರಾಜ್ಯ ಜನನೇ ಅವ್ರ ಪರವಾಗಿದ್ದಾರೆ. ಸೊ ಅದಕ್ಕಾಗಿ ಇವರೇನು BJP ಪಕ್ಷ ಮತ್ತು ಕೇಂದ್ರ ಸರ್ಕಾರ ಇವತ್ತೇನು ಹುನ್ನಾರ ಮಾಡ್ತಾ ಇದೆ, ಈ ರಾಜ್ಯ ಜನ ಸಹಿಸಿಕೊಳ್ಳೋದಿಲ್ಲ. ಈ ದೇಶದಲ್ಲಿ ಕರ್ನಾಟಕದ ಮಹಾಜನತೆ ಭಾಳ ಪ್ರಜ್ಞಾವಂತರಿರೋದು ಅನೇಕ ಸಂದರ್ಭದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ಜನರ ಬಹಳ ಪ್ರಜ್ಞಾವಂತರಿದ್ದಾರೆ. ಇಂಥವ್ದು ಯಾವುದಾದ್ರೂ ಇವರು ಈ ರೀತಿ ಮಾಡದೇ ಆದರೆ ಅದು ಅವರಿಗೆ ತಿರುಗುಬಾಣ ಆಗ್ತದೆ. ಮುಂದಿನ ದಿನಮಾನದಲ್ಲಿ ಅದರ ಪಾಠವನ್ನು ಅವರೇ ಕಲಿತಾರೆ ಅಂತೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ತಾಲೂಕಾ ಮಟ್ಟಕ್ಕೂ ಸಹಿತ ನಾವೆಲ್ಲರೂ ಕೂಡ ಒಕ್ಕಟ್ಟಿನಿಂದ
ಸಿದ್ದರಾಮಯ್ಯನವರ ಪರವಾಗಿ ಈ ಸರ್ಕಾರದ ಪರವಾಗಿ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ನಾವೆಲ್ಲ ಗ್ರಾಮ ಮಟ್ಟಕ್ಕೂ ಸಹಿತ ಹೋರಾಟವನ್ನು ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಇನ್ನೊಂದು ವಿಚಾರ ಪ್ರಮುಖ ವಿಚಾರ ನನ್ನ ಭಾಷಣದಲ್ಲಿ ನಾನು ಹೇಳಕ್ಕೆ ಬರ್ತೇನೆ. ದೇವರಾಜ್ ಅರಸು ಅವ್ರ ನಂತರ ಇವತ್ತು ಯಾರಾದರೂ ಒಬ್ಬರು ಹಿಂದುಳಿದ ನಾಯಕ ಅಥವಾ ಮುಖ್ಯಮಂತ್ರಿ 5 ವರ್ಷ ಪೂರೈಸಿದ್ರು ಸಿದ್ದರಾಮಯ್ಯನವರು 2ನೇ ಬಾರಿಗೆ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಒಂದು ಬಡ ರೈತ ಕುಟುಂಬದಿಂದ ಬಂದಿದ್ದವರು, ಒಬ್ಬ ಹಿಂದುಳಿದ ವರ್ಗದ ನಾಯಕ ಹಿನ್ನೆಲೆಯಿಂದ ಬಂದಂಥವ್ರು. ದೇವರಾಜ್ ಅರಸು ನಂತರ ಅತ್ಯಂತ ಪ್ರಭಾವಿ ನಾಯಕರು. ಅದು ಒಂದು ಸಂಕಷ್ಟ ಇವರಿಗಿದೆ ಬಿಜೆಪಿಯವರು, ಸಹಿಸ್ಕೊಳ್ಳಾಗ್ತಿದೆ. ಆಯ್ತಲ್ಲ, ಧನ್ಯವಾದ, ಥ್ಯಾಂಕ್ ಯು. ಇಲ್ಲ ಮತ್ತೆ ಕೆಲವರು ಹೇಳಿದ್ದಾರೆ ಬಿಡಿ, ಕಾನೂನು ಹೋರಾಟ ಪ್ರಾರಂಭ ಆಗಿದೆ ಈಗಾಗಲೇ. ಕಾನೂನು ಹೋರಾಟ ಪ್ರಾರಂಭ ಆಗಿದೆ. ಕಾನೂನು ಹೋರಾಟದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋಂಥ ಎಲ್ಲ ವಿಶ್ವಾಸ ನಮ್ಮದಾಗಿದೆ.